ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಕೊನೆಗೂ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಯಿತು. ಹೌದು ಸ್ನೇಹಿತರೆ, ಸ್ವತಃ ನಮ್ಮ ತಾಯಿಯವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ. ಹಾಗಾದರೆ ಯಾವ ದಿನಾಂಕದಂದು ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ, ಅಥವಾ ಒಟ್ಟಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ಜಮಾ ಆಯಿತಾ, ಅಥವಾ ಮೊದಲು ಏಪ್ರಿಲ್ ತಿಂಗಳು ಜಮಾ ಆಗಿ ನಂತರ ಎಷ್ಟು ದಿನಗಳ ಬಿಟ್ಟು ಮೇ ತಿಂಗಳ ಹಣ ಜಮಾ ಆಯಿತು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ಇದು ಯಾವುದೇ ರೀತಿ ಫೇಕ್ ಮಾಹಿತಿ ಅಲ್ಲ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳಬೇಕಂದ್ರೆ ತುಂಬ ಫಲಾನುಭವಿಗಳು ಅಂದರೆ ತುಂಬ ವೀಕ್ಷಕರು ಪಿಂಚಣಿ ಹಣಕ್ಕೋಸ್ಕರ ಕಾತುರದಿಂದ ಕಾಯ್ದುಕೊಳ್ತಿದ್ರು. ಯಾವುದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಆಗಲಿ, ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆಗಲಿ ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಆಗಲಿ, ಈ ಪಿಂಚಣಿ ಹಣಕ್ಕೋಸ್ಕರ ಕಾಯ್ದುಕೊಳ್ತಿದ್ರು. ಅದರಲ್ಲಿ 2 ತಿಂಗಳು ಮಾತ್ರ ಡಿಲೇ ಮಾಡಿದ್ರು ಸರ್ಕಾರ. ಪಿಂಚಣಿ ಹಣ ಜಮಾ ಮಾಡಲು 2 ತಿಂಗಳು ಮಾತ್ರ ಡಿಲೇ ಮಾಡಿದರು. ಆದ ಕಾರಣ ಪಿಂಚಣಿ ಹಣ ಬರುತ್ತಾ ಅಥವಾ ಇಲ್ಲ ಅಂತ ತುಂಬ ವೀಕ್ಷಕರು ಒಂದು ಟೆನ್ಷನಲ್ಲಿದ್ದರು. ಆದರೆ ಈಗ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಾನು ನಿನ್ನೆ ಎಲ್ಲ ಮೊನ್ನಿನ ದಿವಸ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡಿದ್ದೆ. ಈಗಾಗಲೇ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗಲು ಶುರುವಾಗಿದೆ. ನಿಮಗೂ ಇನ್ನೂ 1 ರಿಂದ 2 ದಿನಗಳಲ್ಲಿ ಬರುತ್ತೆ ಅಂತ ಒಂದು ಮಾಹಿತಿ ನೀಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ವಿತ್ ಪ್ರೂಫ್ ಸಹಿತ ಮಾಹಿತಿ ನೀಡ್ತಾ ಇದ್ದೇನೆ. ಯಾವುದೇ ರೀತಿ ಫೇಕ್ ಮಾಹಿತಿ ಅಲ್ಲ. ಸ್ವತಃ ನಮ್ಮ ತಾಯಿಯವರಿಗೆ ಪಿಂಚಣಿ ಹಣ ಜಮಾ ಆಗಿದೆ ಏಪ್ರಿಲ್ ತಿಂಗಳು. ಏಪ್ರಿಲ್ ಮತ್ತು ಮೇ ತಿಂಗಳು ಕೂಡ ಜಮಾ ಆಗಿದೆ, ಅದನ್ನು ಕೂಡ ತೋರಿಸುತ್ತೇನೆ. ಮೊದಲಿಗೆ ಇಲ್ಲಿ ಏಪ್ರಿಲ್ ತಿಂಗಳು ನೋಡ್ಬೋದು ನೀವು. ಏಪ್ರಿಲ್ ತಿಂಗಳದು ಹಣ ಜಮಾ ಆಗಿದ್ದು ಆ ಒಂದು ಏನು ಮೆಸೇಜ್ ಬಂದಿದೆ ನೋಡಿ, ಅದು ಡಿಲೀಟ್ ಆಗಿದೆ. ಆದ ಕಾರಣ ಸ್ವತಃ ನಮ್ಮ ತಾಯಿಯವರು ಅದೇ ದಿನ 600 ರೂಪಾಯಿ ಡೆಬಿಟ್ ಮಾಡಿದ್ದಾರೆ. ಅಂದರೆ ಯಾವ ದಿನ ನಮ್ಮ ತಾಯಿಯವರಿಗೆ ಪಿಂಚಣಿ ಹಣ ಜಮಾ ಆಯಿತು ನೋಡಿ, ಅದೇ ದಿನ ಅವರು ಡೆಬಿಟ್ ಅಂದರೆ ರೊಕ್ಕನ ವಿಡ್ರಾ ಮಾಡಿದ್ದಾರೆ. ಆದ ಕಾರಣ ಇಲ್ಲಿ ನೋಡಬಹುದು ವಿತ್ ಪ್ರೂಫ್ ಸಹಿತ ಇದೆ. 600 ರೂಪಾಯಿ ಅಂದರೆ 600 ರುಪೀಸ್ 4/6/2026 11:34ಕ್ಕೆ ವಿಡ್ರಾ ಮಾಡಿದ್ದಾರೆ, ಅಂದರೆ ಡೆಬಿಟ್ ಮಾಡಿದ್ದಾರೆ, ಅಂದರೆ ವಿಡ್ರಾ ಮಾಡಿದ್ದಾರೆ. ಇವತ್ತು ಪ್ರೂಫ್ ಸಹಿತ ಮಾಹಿತಿ ನೀಡ್ತಾ ಇದ್ದೇನೆ, ಯಾವುದೇ ರೀತಿ ಫೇಕ್ ಮಾಹಿತಿ ಅಲ್ಲ. 4/6/2026 ಸ್ವತಃ ನಮ್ಮ ತಾಯಿಯವರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ. ಸೊ ಇದು ಏಪ್ರಿಲ್ ತಿಂಗಳ ಹಣ ಆಯಿತು. ಮತ್ತು ಮೇ ತಿಂಗಳ ಪಿಂಚಣಿ ಹಣ ಎಲ್ಲಿ ಜಮಾ ಆಗಿದೆ ತೋರಿಸು ಅಂತ ನೀವು ಹೇಳ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಡೇಟ್ ಕೂಡ ನೀವು ನೋಡ್ಬೋದು. ನಿನ್ನೆ ಎಲ್ಲ ಮೊನ್ನೆ ದಿವಸ ಅಂದರೆ 6/6/2026 17:27 ಅಂದರೆ 5:27ಕ್ಕೆ ಸ್ವತಃ ನಮ್ಮ ತಾಯಿಯವರಿಗೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಜಮಾ ಆಗಿದೆ. ವಿತ್ ಪ್ರೂಫ್ ಸಹಿತ ಮಾಹಿತಿ ನೀಡುತ್ತಾ ಇದ್ದೇನೆ, ಯಾವುದೇ ರೀತಿ ಫೇಕ್ ಮಾಹಿತಿ ಅಲ್ಲ. ಇದು ಕೂಡ ನಮ್ಮ ತಾಯಿಯವರು ಅದೇ ದಿನ ಡೆಬಿಟ್ ಮಾಡಿದ ಡೇಟ್ ಅಂದರೆ ವಿಡ್ರಾ ಮಾಡಿದ ಡೇಟ್ ಆಗಿರುತ್ತದೆ. 600 ರೂಪಾಯಿ ಆನ್ 6/6/2026 5:27ಕ್ಕೆ ಸ್ವತಃ ನಮ್ಮ ತಾಯಿಯವರು 600 ರೂಪಾಯಿ ವಿಡ್ರಾ ಮಾಡಿದ್ದಾರೆ ನೋಡಬಹುದು. ಆದ ಕಾರಣ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಈಗಾಗಲೇ ಬಿಡುಗಡೆಯಾಗಲು ಶುರುವಾಗಿದೆ. ಆದ ಕಾರಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರು ಯಾವುದೇ ಕಾರಣಕ್ಕೂ ವರಿ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗಿ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ದೀರಾ, ನಿಮಗೂ ಇಂದು ಅಥವಾ ನಾಳೆ ಖಂಡಿತವಾಗಿ 100ಕ್ಕೆ 100% ಬಂದೇ ಬರುತ್ತೆ ಅಂತ ಹೇಳ್ಬೋದು. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಅಲ್ಲಿ ಇಲ್ಲಿ ಅಲೆದಾಡಕ್ಕೆ ಹೋಗಬೇಡಿ. ಅಂದರೆ ತಹಶೀಲ್ದಾರ್ ಆಫೀಸ್ಗೆ ಹೋಗುವುದು ಅಥವಾ ನಿಮ್ಮ ಗ್ರಾಮವಾಣಿಗೆ ಹೋಗಿ ನಮ್ಮ ಪಿಂಚಣಿ ಹಣ ಬರ್ತಾ ಇಲ್ಲ ಏನು ಮಾಡೋದು ಅಂತ ನೀವು ಕೇಳ್ತಾ ಇರ್ಬೋದು. ಆದ ಕಾರಣ ಅಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಈಗ ಖಂಡಿತವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗಲು ಶುರುವಾಗಿದೆ. ಆದ ಕಾರಣ ನಿಮಗೂ ಕೂಡ 1 ಅಥವಾ 2 ದಿನಗಳ ಅಂತರದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ಉಪಯುಕ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರ್ತೇನೆ. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.
ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನೀವೇ ಮೊದಲನೇದಾಗಿ ನೋಡ್ಬೋದು. ಅದಕ್ಕಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.